ಕೇಳ್ತದೆ. ಬಾ 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 ಕುತ್ಕೋ. ಶಬ್ದ ಕೇಳಿರ್ತದೆ. ಈ ಸಲ ಮನೆಯ ಬಳೆ ಆಗ್ತದೆ. ಸಿಡಿಲು ನನಗೆ ಮಾತ್ರ ಬಡ್ದದ್ದು. ನಿನಗೆ ಮಾತ್ರ ಬಡ್ದದ್ದು. ಅದು ನಿನಗೆ ಬಡಿಬೇಕಾದ್ದೇ ಬಡ್ದದ್ದು. ಯಾವ ಕಡೆಯಿಂದ ಸ್ವಾಮಿ ವಂದಿಸಿಕೊಂಡಿದ್ದೇನೆ. ದೀರ್ಘ ಸುಮಂಗಲಿ ಭವ. ಅಧಿಕ ಪ್ರಸಂಗ ಏನಾಯ್ತು? ಎಂತದಲ್ಲಿ ಅವಳು ಯಾರಿಗೆ ನಮಸ್ಕಾರ ಮಾಡಿದ್ದು? ಸ್ವಾಮಿ ಅಂತ ಹೇಳಿದ್ದು. ಹೌದು, ಅವಳ ಸ್ವಾಮಿ ನಾನು. ನೀವು ಮನೆಯಲ್ಲಿ ಮಾತ್ರ? ನಾನು ಮನೆಯಲ್ಲಿ ಮಾತ್ರ. ಹೌದು. ಹಾಗಾದ್ರೆ ಹೊರಗೆ ಇಲ್ಲಿ ಇವರಲ್ವಾ? ಅಂದ್ರೆ ನೀನು ಅವಳಿಗೆ ಮನೆಯಲ್ಲಿ ಸ್ವಾಮಿ, ನಾನು ಲೋಕಕ್ಕೆ ಸ್ವಾಮಿ. ಲೋಕಸ್ವಾಮಿ, ಲೋಕಸ್ವಾಮಿ, ಲೋಕಕ್ಕೆ ಸ್ವಾಮಿ. ನೀವು ಮನೆ ಸ್ವಾಮಿ. ಮನೆ ಸ್ವಾಮಿ, ಮನೆ ಸ್ವಾಮಿ ಅಲ್ಲ, ಮನೆಯಲ್ಲಿ ಸ್ವಾಮಿ. ಮನೆಯಲ್ಲಿ ಸ್ವಾಮಿ. ನಿಲ್ಲು. ಆಯ್ತು, ಅವಳು ನಿನಗೆ ಈಗ ವಂದಿಸುವಾಗ ನೀನು ಏನು ಅಂತ ಆಶೀರ್ವಾದ ಮಾಡಿದೆ? ದೀರ್ಘ ಸುಮಂಗಲಿ ಭವ. ಅದರ ಅರ್ಥ ಏನು? ಏನರ್ಥ? ಏನು ಹೇಳು. ಆಶೀರ್ವಾದ ಮಾಡಿ ಅವರಿಗೆ ಅದರ ಅರ್ಥ ಗೊತ್ತಿರ್ಬೇಕು. ನೀವು ಸಾಯಬಾರ್ದು ಅಂತ ಪಕ್ಕ. ನಾನು ಕೆಲವೊಂದ್ಸಲ ಅರ್ಥ ಮಾತಾಡುವಾಗ ಅದು ಅರ್ಥ ಹೇಳಲಿಕ್ಕಿಲ್ಲ ಅಂತಲ್ವ ನೀವು? ಸಾಯಬಾರ್ದು ಪಕ್ಕ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಅದರ ಅರ್ಥ ಏನು ಗೊತ್ತಾ? ದೀರ್ಘ ಸುಮಂಗಲಿ ಭವ ಅಂತ ಹೇಳಿದೆ ಅಲ್ಲ, ಅದರ ಅರ್ಥ ಏನು? ದೇವರೇ ಪರ್ಯಾಯವಾಗಿ ನನ್ನ ಆಯುಷ್ಯವನ್ನು ಹೆಚ್ಚಿಸು ಅಂತ ಕೇಳಿದಾಗ ಆಗ್ಲಿಲ್ವಾ? ನಾವು ಯಾರಿಗಾದ್ರೂ ಆಶೀರ್ವಾದ ಮಾಡುವಾಗ ಯಾವುದೇ ಕಾರಣಕ್ಕೆ ಅದರಲ್ಲಿ ಸ್ವಾರ್ಥವನ್ನು ಕಲ್ಪಿಸಿಕೊಳ್ಳಬಾರದು. ನನಗೆ ಅದು ಅರ್ಥ ಗೊತ್ತಿರ್ಲಿಲ್ಲ. ನಾನು ನಿನ್ನೊಟ್ಟಿಗೆ ಬರುವಾಗ ಕಡಿಮೆ ಆಗಬಾರ್ದು ಅಂತ ಹೇಳಿ ದೊಡ್ಡ ಶಬ್ದ. ಕಡಿಮೆ ಆಗಬಾರ್ದು ಅಂತ ದೊಡ್ಡ ದೊಡ್ಡ ಶಬ್ದ ಎಲ್ಲ ಹೊತ್ತು ಹಾಕಿದ್ರೆ ಈಗ ಅನರ್ಥ ಆಗ್ತದೆ. ಗೊತ್ತಾಯ್ತಾ? ನಾವು ಯಾರಿಗಾದ್ರೂ ಆಶೀರ್ವಾದ ಮಾಡುವಾಗ ಅದರ ಅರ್ಥ ತಿಳಿದಿರಬೇಕು. ಹಾಗೆ ಈಗ ಅವನು ನಮಸ್ಕಾರ ಮಾಡಿದ್ನಲ್ವಾ, ಈಗ ಹಾಗೆ ಹೇಳಬಾರ್ದು ಅಂತ ಹೇಳಿದೆ. ಹಾಗಿದ್ರೆ ಹೆಂಡತಿ ಆದವಳು ಗಂಡನಾದವನಿಗೆ ನಮಸ್ಕರಿಸಿದಾಗ ಏನು ಮಾಡ್ಲಿಕ್ಕಿಲ್ವಾ? ಏನು ಮಾಡ್ಬೇಕು ಅಂತ ಹೇಳಿ. ಖಂಡಿತ ಆಶೀರ್ವಾದ ಮಾಡ್ಲಿಕ್ಕಿಲ್ಲ ಗಂಡ. ಆಶೀರ್ವಾದ ಮಾಡಬಾರ್ದು. ಹಾಗಿದ್ರೆ ಏನ್ ಮಾಡ್ಬೇಕು ಅಂತ ಕೇಳು. ಹಾಗಿದ್ರೆ ಏನ್ ಮಾಡ್ಲಿ ಹೇಳ ನೋಡ, ಇನ್ನೊಮ್ಮೆ ನಮಸ್ಕರಿಸು. ಸ್ವಾಮಿ ನಮೋ ನಮಃ. ಆಗ ಗಂಡನಾದವ ಈಗ ಎದ್ದು ಎರಡು ಕೈಗಳನ್ನ ಅದೇ ಅಣ್ಣಕ್ಕೆ ನನ್ನದ್ದು ಅಲ್ಲ ಅಂತ ಹೇಳಿದ್ರ. ನೀನು ಬಾಯಲ್ಲಿ ಹೇಳಿದ್ರೆ ಸಾಕು, ಅಭಿನಯ ಬೇಡ. ನಾನು ಹೇಳಿದ ಅರ್ಥ ಆಯ್ತು ನಿನಗೆ? ಅರ್ಥ ಆಯ್ತು. ನೀನು ಹಾಗೆ ಮಾಡು ಅಂತ ಹೇಳಿದ್ದು. ನಾನು ಹಾಗೆ ಮಾಡ್ತೇನೆ ಮಾಡು ಅಂತ ಹೇಳಿದ್ದು. ಇಲ್ಲಿ ಮಾತ್ರ ಬೇಡ, ಇಲ್ಲಿ ಅಲ್ಲ, ಮನೆಯಲ್ಲಿ. ಮನೆ. ಗೊತ್ತಾಯ್ತಾ? ಆಯ್ತು. ಏನು ಬಂದದ್ದು? ಸ್ವಾಮಿ ಕೇಳೆನ್ನ ಭಿನ್ನಪವ ಕರುಣದಲ್ಲಿ ಸ್ವಾಮಿ ಕರುಣದಲ್ಲಿ ಭಾಮಾದೇವಿಗೆ ತಾಪ ಬಹಳ ಇರುವುದಿರಲಿ. ಭಾಮಾದೇವಿಗೆ ಈ ಮಾತು ಖುಷಿಯಲ್ಲ ಸಗದ ವಾಕೆಯಲ್ಲಿಯೇ. ಶೀಘ್ರದಲ್ಲಿ ಬಂದು ನೋಡು ಶೀಘ್ರದಲ್ಲಿ ಸ್ವಾಮಿ ಭಿನ್ನಪವ ಕರುಣದಲ್ಲಿ ಒಂದರಿಂದ ಈಗ ಲೆಕ್ಕ ಬರ್ತಾ ಇದ್ದೀವಿ. ಇವಳು ನನ್ನ ಮನೆಯಲ್ಲಿ ನನ್ನೆದುರು ಇಷ್ಟು ಕುಣಿದೆ. ಯಾಕೆ ಹೇಳು? ಅದಕ್ಕಿಂತ ಹೆಚ್ಚು ಮತ್ತೆ ನೀನು ಕುಣಿದ್ರೆ ಅದಕ್ಕೆ ಭಕ್ತಿ. ಎಂತದ್ದು ಭಕ್ತಿ? ನಿಮ್ಮ ಮೇಲೆ ಭಕ್ತಿಯಿಂದ ನಾನು ಹಾಗೆ ಮಾಡಿ. ಅದು ಸಾಯಲಿ. ನಿನ್ನ ನಾಟ್ಯಾಚಾರ್ಯರು ಯಾರು? ಸ್ವಾಮಿ. ಸ್ವಾಮಿಯ ಯಾರು ಅಂತ ಕೇಳಿದ್ರಿಂದ ಆಯ್ತು. ನಾರಿ ಅಂತ ಕೇಳಿದ್ರೆ ನೀವು
ಅದೆಲ್ಲ ಕೇಳುವುದಿಲ್ಲ. ಆಹಾ. ಸ್ವಾಮಿ ಹಾ. ನಾನು ನೀನೇ. ಭಾಮಾದೇವಿಯ ಅಂತಃಪುರದಿಂದಲೇ ಬಂದದ್ದು. ಓಹೋ, ಅದೇನು ಹೊಸತ್ತದು. ಈಗ ಇವಳಲ್ಲಿ ಕೇಳುವ. ಹೌದಾ? ಇವಳು ಯಾರ ಜೊತೆಗಿರುವುದು? ನಾನು ಹೇಳ್ಬೇಕ ಕೃಷ್ಣಯ್ಯ, ಹಾ? ಅದು ಹೊಸ ವಿಷಯ ಅಲ್ಲ. ಯಾಕೆ ಹೇಳು. ಈಗ ನಾನಿಲ್ವಾ, ಹಾ. ಹಾಗೆ ಹಾ. ನಿನ್ನ ಹೆಂಡತಿ ಹಾ. ಅವಳನ್ನು ಇಟ್ಟುಕೊಂಡಿದ್ದಾಳೆ. ಹೇಗದು? ನಿನ್ನ ಹೆಂಡತಿ ಹಾ. ಅವಳನ್ನು ಅಲ್ಲ, ಇಟ್ಟುಕೊಂಡಿದ್ದಾಳೆ. ಅದಕ್ಕಿಂತ ಮೊದಲೊಂದು ಶಬ್ದ ಹೇಳಿದಲ್ಲ. ನಾನು ಇಲ್ಲಿಲ್ವಾ, ಹಾಗಿದ್ರೆ ನಿನ್ನನ್ನು ನಾನು ಇಟ್ಟುಕೊಂಡದ್ದು ಅಂತ ಕೆಲಸಕ್ಕೆ ಇರಿಸಿಕೊಂಡದ್ದು. ಹಾ, ಗೊತ್ತಾಯ್ತಾ? ಸೇವೆಗೆ. ಹಾಗೆ ನೀನು ಬಾಮನ ಬಳಿಯಲ್ಲಿ ಇದ್ದವ. ಹೌದು. ಅದರಲ್ಲಿ ಏನು ವಿಶೇಷತೆ? ಅಲ್ಲಿಂದ ಇಲ್ಲಿ ಬರುವುದಕ್ಕೆ ಕಾರಣ ಇರುವುದು ವಿಶೇಷ. ಕಾರಣ ಉಂಟಾ? ವಿಶೇಷ ಅಲ್ಲ, ಅದು ವಿಪರೀತ. ವಿಪರೀತ. ಹೌದು. ಅದು ಈಗ ನಿನ್ನ ನೋಡುವಾಗಲೇ ಗೊತ್ತಾಯ್ತು ಏನೋ ವಿಪರೀತ ಆಗಿದೆ. ಹೌದು ಹೌದು. ಹೌಲ್ವಾ? ನನಗೆ ನಿಲ್ಲುವುದಕ್ಕಾಗುವುದಿಲ್ಲ. ಹಾಗೆ ನೀನು ಹೀಗೆಲ್ಲ ಮಾಡಿದ. ನನಗೆ ಭಯ ಆಗ್ತದೆ. ಭಯ ಆದ್ರೆ ಹೀಗೆಲ್ಲ ಮಾಡುದ ನೀನು? ಹಾ. ಹೌದು, ಭಯ. ಹಾ. ಈ ಭಯ ಆಗ್ತದೆ ಅಂತ ನಿನ್ನ ಗಂಡನಲ್ಲಿ ಹೇಳುದು. ಹಾ. ಅವರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ನಿನಗೆ ಭಯ ಆಗುವುದು. ಯಾರಿಗೆ? ನಿಮಗೆ ಸಂಬಂಧಪಟ್ಟದ್ದಲ್ಲ. ಕೊಡುದಿಲ್ಲ. ನಿಮಗೆ ಭಯ ಆದ್ರೆ ನಾನೇನಾದ್ರೂ ಮಾಡ್ಬೇಕಷ್ಟೇ. ಅಲ್ಲ ಅಲ್ಲ ಅಲ್ಲ. ಹಾ. ನನಗೆ ಸಂಬಂಧ ಇಲ್ಲ ಇಲ್ಲ, ಅಲ್ಲಿ ತದ್ವಿರುದ್ಧ ಆಗ್ತದೆ. ಹಾ. ಇಲ್ಲಿ ಭಯ ನಿನಗಾಗಬೇಕಷ್ಟೇ. ಹಾ. ಇವಳನ್ನು ನೋಡಿದ್ರೆ ಹೌದು. ಅಲ್ವಾ? ಹಾ. ಆದ್ರೆ ಅದ್ರಲ್ಲಿ ಏನಾದ್ರು ಹೊಡೆದಲ, ಅಲ್ಲ. ಬೈದಲ, ಹ್ಮ್. ನಿಂದಿಸಿಲ್ಲ? ಇಲ್ಲ. ಮತ್ತೆ ಎಲ್ಲ ಇನ್ನಾಗಬೇಕದೆಲ್ಲ. ಇನ್ನು ಆಗುವ ಹಾಗೆ ಉಂಟು. ಹೌದು. ಹಾಗಿದೆ. ಏನಾಯ್ತು ನೋಡ. ಒಂದು ತಾಪ ಹೆಚ್ಚಾಗಿದೆ. ತಾಪ. ಇವಳೊಂದು ಎಂತದ್ದನ್ನು ಮಾತಾಡ್ತಾಳೆ ಅಂತೇಳಿ ಗೊತ್ತಾಗುದು. ತಾಪ ಅಂತ. ಅದಕ್ಕೆ ಅಷ್ಟು ಕಷ್ಟಪಡುದು ಯಾಕೆ? ಮತ್ತೆ ನಾವು ವ್ಯವಸ್ಥೆ, ನನ್ನ ಹತ್ರ ಒಂದು ಮಾತು ಹೇಳಿದ್ರೆ ಒಂದು 10 ಚಾಪೆ ನಾನೇ ತಂದು ಕೊಡ್ತಿರ್ಲಿಲ್ಲ. ಚಾಪೆಯ? ಚಾಪೆ ಅಂತ ಹೇಳಿದ್ದ. ಅಯ್ಯೋ, ಚಾ ಅಲ್ಲ. ಚಾ 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 ಅಲ್ಲ, ತಾವ ತಾಪ. ತಾಪ. ಹಾ. ಅದನ್ನೊಂದು ಅಷ್ಟು ದೊಡ್ಡ ವಿಷಯ ಮಾಡ್ಲಿಕ್ಕೆ ಎಂತದ್ದುಂಟು ಅಂತ ಅದ್ರಲ್ಲಿ. ಮತ್ತೆ ಏನು? ತಾಪ ಆದ್ರೆ ಅದಕ್ಕೆ ಅಷ್ಟು ತಲೆಬಿಸಿ ಮಾಡ್ಲಿಕ್ಕೆ ಆಯ್ತು ಎಂತದ್ದು? ನೋಡ, ನಿನ್ನ ತಲೆ ಉಪಾಯ ಏನು? ಬಿಸಿಯಾಗಿಯೇ ತಾಪ ಆದದ್ದು. ಅದೇ ಅದು ದೊಡ್ಡ ವಿಷಯ ಮಾಡ್ಲಿಕ್ಕೆ. ನಿಮ್ಮಿಬ್ಬರ ಸಮಸ್ಯೆ ಒಂದು ಅರ್ಥ ಆಗಬೇಕು. ಈ ತಲೆ ಬಿಸಿ ಅಂದ್ರೆ ಎಂತದ್ದು? ತಲೆ ಬಿಸಿ ಅಂದ್ರೆ ತಾಪ. ತಾಪ ಅಂದ್ರೆ ಎಂತದ್ದು? ಮತ್ತೆ ನೀವು ಅದನ್ನೇ ಇಬ್ಬರು ಆ ಕಡೆ ಈ ಕಡೆ ಹೇಳ್ತಾ ಇದ್ದೀರಲ್ಲ. ಅದು ವಿಷಯ ದೊಡ್ಡದು ಮಾಡುವ ಕ್ರಮ ಅದು. ಮತ್ತು ನಿಮ್ಮ ಇಬ್ಬರ ಮಧ್ಯದಲ್ಲಿ ನನ್ನನ್ನು ಸೇರಿಸಿ ಉಂಟಲ್ಲ. ತಾಪ ಆದ್ರೆ ಅದಕ್ಕೆ ಎಂತದ್ದು ತಲೆಬಿಸಿ ಮಾಡ್ಲಿಕ್ಕಿಲ್ಲ. ನೋಡ, ದಾರಿ ಏನಾದ್ರೂ ಇದ್ರೆ ಹೇಳು. ನೇರ ಬಾವಿ ಕಟ್ಟೆ ಹತ್ರ ಕರ್ಕೊಂಡು ಹೋಗು. ನೋಡು. ಬಾವಿ ಕಟ್ಟೆಯ ಬದಿಯಲ್ಲಿ ಕೂರಿಸಿ ಹಾ. 42 ಕೂರಿಸಿಯ? ಅವರ ಕೂತುಕೊಳ್ಳಿಸಿ. ಕೂತ್ಕೊಳ್ಳಿಸಿ. ಕೂರಿಸಿ ನಿನ್ನ ಮನೆಯಲ್ಲಿ ಅದು. 42 ತಮ್ಮಿಗೆ ತಣ್ಣೀರು ಸುರಿದ್ರೆ ಆಯ್ತು. ತಾಪ. ಅಯ್ಯೋ, ಇಲ್ಲ, ಇಲ್ಲ. ನಿಜವಾಗಿ ಹೇಳ. ಹಾ. ಈಗ ನೀನು ಸರಿಯಾಗಬೇಕಿದ್ರೆ ಹಾ. 42 ಕೊಡಪಾನ ನೀರು ನಿನ್ನ ತಲೆಗೆ ಹಾಕಬೇಕು. ಆಗ ಸರಿಯಾಗ್ತೀನಿ. ತಂಬಿಗೆ ತಮ್ಮಿಗೆ ಸಾಕಾಗಲಿಕ್ಕೆ. ಎಲ್ಲಿ ಇಲ್ಲ. ಆ ತಾಪ ಅಲ್ಲ ಸ್ವಾಮಿ. ಅದಲ್ವಾ? ಮತ್ತೆ ಯಾವುದು? ಮತ್ತೇನು? ಮತ್ತೆ ಅವರು ಯಾರಲ್ಲಿಯೂ ಮಾತನಾಡುವುದಿಲ್ಲ. ಮಾತಾಡುದಿಲ್ಲ ಅಂತ? ಕೃಷ್ಣಯ್ಯ, ಇದು ವಿಷಯ ಗೊತ್ತಾಗ್ಲಿಲ್ಲ. ಇಲ್ಲ. ಅದೊಂದು ಹೊಸ ವ್ರತ ಉಂಟು. ಯಾವುದು? ಮಾವನ ವ್ರತ. ಹಾಗೊಂದು ವೃತ್ತ ಉಂಟಾ? ಮಾವನ ವ್ರತ ಕೈಗೊಂಡ್ರೆ ನಾವು ಮಾತಾಡ್ಲಿಕ್ಕಿಲ್ಲ. ಅದು ಯಾವಾಗದಿಂದ ಅಂತದ್ದೊಂದು ವೃತ್ತ? ಮಾವನ ವೃತ್ತ ಪ್ರಾರಂಭ ಆದ್ದು. ಮಾವನ ವ್ರತ ನಿಮ್ಗೆ ಗೊತ್ತಿಲ್ಲ, ಅದು ಮಾತಾಡ್ಲಿಕ್ಕಿಲ್ಲ. ಮಾವನ ವೃತ್ತ ಅಂತ ಇಲ್ಲ, ಮಾತಾಡುವ ವೃತ್ತ ಆದ್ರೆ ಮೌನ ವೃತ್ತ. ಮೌನ ವ್ರತ. ಮೌನನಲ್ಲ, ಮೌನ ವೃತ್ತ. ಮೌನ ವ್ರತ ಆಗಿರ್ಬೇಕು. ನನ್ನ ಹೆಂಡತಿ ಅಂತದ್ದೊಂದು ವೃತ್ತಾಚರಣೆ ಮಾಡ್ತೇನೆ ಅಂತ ನನ್ನ ಗಮನಕ್ಕೆ ತರಲೇ ಇಲ್ಲಲ್ಲಪ್ಪ. ಯಾವಾಗ ಪ್ರಾರಂಭ ಮಾಡಿದ್ದವಳು? ಯಾವುದು? ಗೊತ್ತೇ ಇಲ್ಲಲ್ಲ. ನೀವು ಸುಮ್ಮನೆ. ನೀನು ಆಚೀಚೆ ಮಾಡಬೇಡ. ಅದಲ್ಲಿ ಇರ್ಬೇಕು. ಹಾ, ಹೌದು. ಹಾ. ಅವರು ಹಾ. ಮಾತನಾಡುವುದರಿಂದ ಸಿಟ್ಟಲ್ಲಿರಬೇಕು ಸ್ವಾಮಿ. ಅವರು ಊಟ ಮಾಡುವುದನ್ನು ಬಿಟ್ಟಿದ್ದಾರೆ. ಊಟ ಮಾಡುವುದಿಲ್ಲಂತೆ. ಅದನ್ನು ಎಂತದ್ದು ದೊಡ್ಡ ವಿಷಯ ಉಂಟು ಅದರಲ್ಲಿ. ಮತ್ತೆ ಬಹುಶಃ ಅದು ಏಕದೋಸೆ ವ್ರತ ಆಗಿರ್ಬೇಕು. ಏಕದೋಸೆ? ಏಕದೋಸೆ ವ್ರತ ಇದ್ರೆ ಏಕಾದಶಿ. ಏಕದೋಸೆ ಅಲ್ಲ, ದೋಸೆ ನಿನ್ನ ಮನೆಯಲ್ಲಿ ಅದ ಹೆಸರು ಬದಲಿಸಿ. ಏಕಾದಶಿ ಇವತ್ತು. ಬದಲಿಸಿದ್ದು ನೀನು. ಇವತ್ತು ಅವಲಕ್ಕಿದ್ದದ್ದು ನಿಮಗೆ ತಿನ್ಲಿಕ್ಕೆ ಅನ್ನ ಇರ್ಲಿಲ್ವಾ? ಹಾ. ಎಂತದ್ದು ನಾವು ಮತ್ತೆ ಮಾಡ್ಲಿಲ್ಲ ಏಕದಶಿ. ಕೃಷ್ಣಯ್ಯ. ನಾನು ಮಾಡ್ಲಿಲ್ವ ವ್ರತ? ಎಂತ ಮಾಡಿದ್ಯಾ? ಮತ್ತೆ ಯಾವ ವೃತ್ತ ಮಾಡಿದ್ಯಾ? ನಾನು ಉಪವಾಸ ವ್ರತ ಮಾಡಿದ್ದೆ. ನೋಡ, ನಿನ್ನ ಉಪವಾಸ ಹೇಗೆ? ಏನಿಲ್ಲ, ತಿನ್ಲಿಕ್ಕೆ ಏನಿಲ್ಲ. ತಿನ್ನಬಾರ್ದು ಉಪವಾಸ ಅಂತ ಹೇಳಿದ್ರೆ. ತಿನ್ಲಿಕ್ಕೆ ಏನಿಲ್ಲ. ಹಾ. ಬೆಳಿಗ್ಗೆ ಎದ್ದು ಒಂದು ಫಲಾರ ಮಾತ್ರ, ಫಲಾರ. ಮತ್ತೆ ಬೇರೆ ಎಂತದ್ದು ತಿನ್ಲಿಕ್ಕಿಲ್ಲ. ತಿನ್ನಬಾರ್ದು. ಬೆಳಿಗ್ಗೆ ಒಂದು ಫಲಾರ ಮುಗಿಸಿದ್ರೆ ಹಾ. ಅದಾದ್ಮೇಲೆ ಮಧ್ಯಾಹ್ನವೇ, ಅದಕ್ಕಿಂತ ಮೊದಲು ಬೇರೆ ಏನಿಲ್ಲ. ಅದು ಫಲಾರಕ್ಕೆ ಎಂತಿದ್ದಾರೆ ಅಂತ ಕೇಳಿ ಫಲಾರ ಅಂತ ಹೇಳ್ತಾರೆ. ಅಲ್ಲ, ನಿಲ್ಲು ಕೇಳ್ತೇನೆ. ಮತ್ತೆ ಮಧ್ಯಾಹ್ನ. ಮಧ್ಯಾಹ್ನ ಮತ್ತೆ ಮಧ್ಯಾಹ್ನಕ್ಕೊಂದು 10 ಎಳನೀರು, ಹಾ. ಒಂದು 25 ಬಾಳೆಹಣ್ಣು, ಹಾ. ಬೇರೆ ಏನಿಲ್ಲ. ಮಧ್ಯಾಹ್ನಕ್ಕೆ ಅಷ್ಟೇ ಉಪವಾಸ. ಉಪವಾಸ. ಫಲಾರ. ಹಾ. ಮಧ್ಯಾಹ್ನದಾಯ್ತು. ಆಮೇಲೆ ಅದಾದ್ಮೇಲೆ ಮತ್ತೆ ಸಂಜೆ, ಮತ್ತೆ ಅದಕ್ಕಿಂತ ಮಧ್ಯದಲ್ಲಿ ಏನಿಲ್ಲ. ಏನಿಲ್ಲ ಮಧ್ಯದಲ್ಲಿ. ಏನಿಲ್ಲ ಸಂಜೆಗೆ. ಪಾಪ, ಮಧ್ಯದಲ್ಲಿ ಏನಿಲ್ಲ. ಏನಿಲ್ಲ. ಉಪವಾಸ. ಉಪವಾಸ. ಸಂಜೆಗೆ ಏನು ಫಲಾರಕ್ಕೆ? ಸಂಜೆಗೆ ಮತ್ತೆ ಫಲಾರ. ಏನು?
ಅದು ಬಾಳೆಹಣ್ಣು ಹಾ. ಮತ್ತೆ ಒಂದು 2-3 ಸೇರಿಸಿ ಹಾ. ಅಕ್ಕಿ ಹಾಕ್ಲಿಕ್ಕೆ ಅಕ್ಕಿ ಹಾಕ್ಲಿಕ್ಕಿಲ್ಲ. ಹಾ ಅದು ಅಷ್ಟನ್ನು ಸೇರಿಸಿ ತಿನ್ನು. ಸರಿ, ಸಂಜೆ ಆಯ್ತು. ಅನ್ನ ಆಮೇಲೆ ಹಂಪಲು ಎಷ್ಟು ಬೇಕಿದ್ರು ತಿನ್ಬಹುದು. ಹಣ್ಣು ಹಂಪಲು. ಹೌದೌದು. ಆಮೇಲೆ ಸಂಜೆದು ಮುಗಿಯಿತಾ? ಸಂಜೆದು ಮುಗೀತು. ಮತ್ತೆ ರಾತ್ರಿಗೆ ಹೌದಾ? ಅದಕ್ಕಿಂತ ಮಧ್ಯದಲ್ಲಿ ಏನಿಲ್ಲ. ಆ ರಾತ್ರಿಯ ಫಲಹಾರಕ್ಕೆ ರಾತ್ರಿಗೆ ಕುಚ್ಚಲಕ್ಕೆ ಆಗುದಿಲ್ಲ. ಕುಚ್ಚಲಕ್ಕಿಲ್ಲ. ರಾತ್ರಿಗೊಂದು ಬೆಳ್ತಿಗೆ ಅಕ್ಕಿ ಬೇಯಿಸಿ ಮತ್ತೆ ಒಂದು 2-3 ಬಗೆ ಅನ್ನ ಅಲ್ಲ. ಅನ್ನ ಆ. ಬೆಳ್ತಿಗೆ ಬೇಯಿಸಿದ್ರೆ ಅಂತ ಅಲ್ಲ, ರಾತ್ರಿಗೊಂದು ಮಾತ್ರ ಹಾ. ಬೆಳ್ತಿಗೆ ಅಕ್ಕಿ ಬೇಯಿಸಿ ಅನ್ನ ಮಾಡಿ ತಿನ್ನಲಿಕ್ಕೆ. ಹಾ. ಬೇರೆ ಎಂತದಿಲ್ಲ, ಪೂರ್ತಿ ದಿವಸ ಉಪವಾಸ. ಇದು ವೃತಾಚರಣೆ. 2 ತಿಂಗಳಿಗೆ ಒಮ್ಮೆಲೆ ಮುಗಿಯುತ್ತದೆ ಇವರು. ಅಲ್ಲ, ಇದನ್ನು ನೀನು ಒಪ್ಪಿಕೊಂಡಿದ್ದೆ ಇದು ವೃತಾಚರಣೆ ಅಂತ? ಅಲ್ಲ ಸ್ವಾಮಿ, ಇದನ್ನು ಯಾರು ಮತ್ತೆ ವೃತಾಚರಣೆ ಅಂದ್ರೆ ಉಪವಾಸ ಯಾವಾಗ ಹೋಗುತ್ತದೆ ನೀನು? ಮತ್ತೆ ಹಾಗೆ ಹೇಳಿದ್ದಾರೆ. ಉಪವಾಸ ಅಂದ್ರೆ ಒಪ್ಪತ್ತು ಊಟ. ಒಮ್ಮೆಗೆ ಒಪ್ಪತ್ತು. ಒಮ್ಮೆಗೆಲ್ಲ ಮತ್ತೊಮ್ಮೆ ತಿನ್ಲಿಕ್ಕಿಲ್ಲ, ಒಂದು ದಿವಸದಲ್ಲಿ ಒಮ್ಮೆ. ಒಂದೇ ಗೊತ್ತಾಯ್ತಾ? ಉಪವಾಸ ಅಂದ್ರೆ ದೇವರ ಹತ್ತಿರ ಅಲ್ವಾ? ನೀನು ದೂರ ನಿಲ್ಲು, ದೇವರ ಹತ್ತಿರ ಅಂತ ಹೇಳಿ. ದೇವರಿಗೆ ಹತ್ತಿರ ಇರುವುದು ಅಂತ ಅದರ ಅರ್ಥ. ಗೊತ್ತಾಯ್ತಾ? ಅದಲ್ವಾ? ಈಗ ಉಪವಾಸ ಅಂದ್ರೆ ಹಾಗೆ ಊಟ ಮಾಡದ್ದು ಹಾಗೆ ಇವರ ಹಾಗಲ್ಲ, ಅದಲ್ಲ. ಇವರ ಕಣ್ಣು ಬಿಡುವುದಿಲ್ಲ. ಕಣ್ಣು ಬಿಡುವುದಿಲ್ಲ. ಅಯ್ಯೋ ಕೃಷ್ಣಯ್ಯ, ಇದನ್ನು ಜಾಗ್ರತೆ ಮಾಡ್ಬೇಕು ಕೃಷ್ಣಯ್ಯ. ಇದು ಹತ್ತಿರ ಹೋಗ್ಬೇಡ, ಹತ್ತಿರ ಹೋಗ್ಬೇಡ. ಇದು ರೋಗ, ಇದು ರೋಗ. ಅದು ಎಂತದ್ದು, ಕಣ್ಣು ಬಿಡುದಿಲ್ಲ ಅಂತ ಹೇಳಿ. ಹೌದೌದು. ಇದು ಕ್ಯಾಂಕಣ್ಣು. ಯಾವ ಕಣ್ಣು? ಕ್ಯಾಂಕಣ್ಣು ಅದೊಂದು ರೋಗವ? ಹೌದೌದು. ಆ ರೋಗದ ಲಕ್ಷಣ ಏನು? ಇದು ಕಣ್ಣು ಕೆಂಪು ಇರ್ತದೆ. ಅದಕ್ಕೆ ಕಣ್ಣಲ್ಲ, ಕೆಂಪ. ಬೇಡ ಬೇಡ, ಇನ್ನು ನೀನಲ್ಲ, ನಿನ್ನ ಬೇರೆ ಅಲ್ಲ. ಆಯ್ತಾ, ಅಷ್ಟೇ ಸಾಕು. ಅದನ್ನು ಸರಿ ಮಾಡ್ತೇನೆ ನಾನು. ಅದು ಕಣ್ಣು ಕೆಂಪಿರ್ತದೆ, ಅದಕ್ಕೆ ಔಷಧಿ. ಹತ್ತಿರ ಹೋಗಿ ಅದು ನೋಡಿದ್ರೆ ಉಂಟಲ್ಲ, ಅದು ಇನ್ನೊಬ್ಬರಿಗೆ ಬರ್ತದೆ. ಅವರ ಈಗ ಕಣ್ಣು ಕಾಣದ ಹತ್ತಿರ ದೂರದಿಂದ ನೋಡಿದ್ರೆ ಆಗುದಿಲ್ಲ. ದೂರದಿಂದ ನಾವು ಹತ್ತಿರ ಹೋಗಬಾರ್ದು ಅಂತ ಹೇಳಿದ್ರೆ ನೋಡಿದ್ರೆ ಏನಾಗ್ತದೆ? ನೋಡಿದ್ರೆ ನಮ್ಗೆ ಬರ್ತದೆ ಅಂತ. ಅದಕ್ಕೆ ಔಷಧ ಇಲ್ವಾ? ಔಷಧ ಇಲ್ಲ. ಇಲ್ವಾ? ಔಷಧ ನನ್ನ ಹತ್ರ ಇಲ್ಲ. ಇಲ್ವಾ? ವೈದ್ಯರ ಹತ್ರ ಕರ್ಕೊಂಡು ಹೋಗಿ. ಹೌದಾ? ಹೌದು. ಹಾಗಿದ್ರೆ ಪಂಡಿತರಲ್ಲಿ ಕರ್ಕೊಂಡು ಹೋಗು. ಅದಕ್ಕೆ ಔಷಧ. ಕಣ್ಣು ನೋವಲ್ಲ. ಅಯ್ಯೋ, ಅದಾದ್ರೆ ನಾನೊಂದು 2 ಕೊತ್ತಂಬರಿ ಹಾಕುದಿಲ್ವಾ? ಅವಳಿಗೆ ಗೊತ್ತದ ಔಷಧ. ಅದನ್ನು ಹಾಕಿ ಅದರ ನೀರನ್ನು ಕಣ್ಣಿಗೆ ಹೌದಾ? ಅದಲ್ಲ ಸ್ವಾಮಿ. ಮತ್ತೆ ಅಮ್ಮ ಅಮ್ಮ ತಲೆಗೂದಲೆಲ್ಲ ಕೆದರಿ ಹಾಕಿದ್ದಾರೆ, ಹಾಕಿ ಬಟ್ಟೆ ಬಿಚ್ಚಿ ಹಾಕಿದ್ದಾರೆ. ಆಗತ್ತಾದ್ರೂ ಆಗುವುದು, ಇದಾಗುವುದಿಲ್ಲ. ಮುಂದೆ ಇದಾಗ್ಲಿಕ್ಕಿಲ್ಲ. ಯಾಕೆ ಅಷ್ಟು ಭಯಗೊಂಡೆ? ಇದು ರೋಗ. ಯಾವ ರೋಗ? ಇದು ರೋಗ. ಯಾವ ರೋಗ? ಇದು ಈಗ ಎಂತ ಬಟ್ಟೆ ಎಲ್ಲ ಬಿಚ್ಚಾಕಿದ್ದ. ಹೌದು. ಬಟ್ಟೆ ಆ ರೋಗ ಏನಾಗ್ತದೆ? ಯಾವ ರೋಗ ಅಂತ ಹೇಳು. ಯಾವ ರೋಗ ಇದು? ಹುಚ್ಚು. ಹುಚ್ಚು. ಏನಾಗ್ತದೆ ಹುಚ್ಚು ಪ್ರಾರಂಭ ಆದ್ರೆ? ನಿಮ್ಮ ಹೆಂಡತಿಯಿಂದ ಹಾ. ಇವಳಿಗೆ ಬರ್ತದೆ. ಹಾ. ಇವಳಿಗೆ ಬಂದ್ರೆ ನನಗೆ ಬರ್ತದೆ. ಹಾ. ನನಗೆ ಬಂದ್ರೆ ನಿಮಗೆ ಬರ್ತದೆ. ಹಾ. ನಿಮಗೆ ಬಂದ್ರೆ ಊರಿಡೀ ಬರ್ತದೆ. ಇಲ್ಲಿಂದ ದೊಡ್ಡ ಹುಚ್ಚಗೆ ಅಧಿಕ ಪ್ರಸಂಗಿ ಬಾಯಿದೆ. ಹುಚ್ಚು ಹಿಡಿಬೇಕಾದ್ರೆ ಇದ್ರೆ ನಿನ್ನ ಹೆಂಡತಿ ಹಿಡಿಬೇಕಿತ್ತು ಯಾವಾಗಲೇ. ಅದು ತಪ್ಪಿತ್ತು. ಎಂತದ್ದು ತಪ್ಪಿತ್ತು? ನಿಮ್ಮ ಹೆಂಡತಿಗೆ ಬಂದ್ರೆ ನಿಮಗೆ, ನಿಮಗೆ ಬಂದ್ರೆ ನನಗೆ, ನನಗೆ ಬಂದ್ರೆ ಅವಳಿಗೆ, ಅವಳಿಗೆ ಬಂದ್ರೆ ಮತ್ತೆ ಊರಿಡಿ. ಹೌದೇನಾ? ಯಾರು ಹೇಳಿದ್ದೆ ನಿಮಗೆ ಹುಚ್ಚು ಹಿಡಿದಿದೆ ಅಲ್ಲಿ ಅಂತ? ಮತ್ತೆ ಪ್ರಕರಣ ಬೇರೆ ಏನೋ ಉಂಟು. ನಿಲ್ಲು, ಸ್ವಲ್ಪ ಕೇಳುವ. ಸ್ವಾಮಿ, ನಿಜವಾಗಿಯೂ ನಿಮಗೆ ಎಂತ ಲಕ್ಷಣ ನನ್ನ ಹೆಂಡತಿ ಲಕ್ಷಣ ಅಲ್ವಾ? ನಿಮಗೆ ಒಂದಿಷ್ಟಾದ್ರೂ ಪ್ರೀತಿ ಅನ್ನುವುದಿದ್ರೆ ಯಾರಿಗೆ ಎಂತ ಹೇಳ್ತಾ ಇದ್ದೀನಿ, ನನಗೆ ಅಮ್ಮನ ಮೇಲೆ ಇದ್ರೆ ನೀನು ಮಾತಾಡುವಾಗ ನಿನ್ನ ಮೇಲೆ ಇದ್ದಾಗೆ ಮಾತಾಡಿದಾಗ ಆಗ್ತದೆ. ನಾನಷ್ಟು ಆಳವಾಗಿ ಮುಂದು ಹೋಗಿದ್ದೇನೆ ಸ್ವಾಮಿ. ಹೋಗಿ ನೀವು ಶೀಘ್ರವೇ ಬರಬೇಕು. ಎಂತದ್ದು? ಶೀಘ್ರ. ನೀನು ಶಬ್ದಾರ್ಥಕ್ಕೆ ಹೊಂದಾಣಿಕೆ ಆಗುವಾಗೆ ಮಾತಾಡುದ? ಹೌದು, ಇದು ಬೇಗ ಹೇಳ್ಬೇಕು. ಶೀಘ್ರವಾಗಿ ಬರ್ಬೇಕಂತ. ಶೀಘ್ರದಲ್ಲಿ ಬಂದು ನೋಡ್ಬೇಕಂತ. ಇಲ್ಲದಿದ್ರೆ